ಮನೆಗೆ ಕೂಡ ಭೇಟಿಯಾಗಿ ಬಂದು ನಮಗೆ ಏನ್ ಬೇಕೋ ಅದೆಲ್ಲ ಸಮಸ್ಯೆಗಳನ್ನ ಕೇಳಿ ಎಲ್ಲರಿಗೂ ಸ್ಪಂದಿಸ್ತಾ ಎಲ್ಲರನ್ನೂ ಸಮವಾಗಿ ನೋಡುತ್ತಾ ಪ್ರತಿಯೊಂದು ಮನೆಗೂ ಬಂದು ತಮ್ಮ ಅವರ ಸಮಸ್ಯೆಗಳನ್ನ ಕೇಳಿಕೊಂಡು ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ನಮ್ಮ MLA ಆಗಿರ್ತಕ್ಕಂತಹ ಪ್ರದೀಪ್ ಈಶ್ವರ್ ಅವರು ಪ್ರತಿ ದಿವಸ ಬೆಳಗ್ಗೆನೆ 6 ಗಂಟೆಗೆ ಇನ್ನು 6 ಗಂಟೆಗೆ ನಾವು ಜನಸಾಮಾನ್ಯರು ಕೂಡ ಎದ್ದಿರೋದಿಲ್ಲ. ಅಂತಹ ಸಮಯದಲ್ಲಿ MLA ಆಗಿರ್ತಕ್ಕಂಥವ್ರು ಬಂದು ಎಲ್ಲ ಪ್ರತಿಯೊಂದು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ವಾರ್ಡ್ಗಳಿಗೂ ಎಲ್ಲ ಸುತ್ತಮುತ್ತಲು ಹಳ್ಳಿಗಳಿಗೂ ಎಲ್ಲ ಭೇಟಿ ಕೊಟ್ಟು ಜನರ ಸಮಸ್ಯೆಯನ್ನು ಕೇಳ್ತಾ ಇದ್ದಾರೆ. ಇದು ಹೇಗಪ್ಪ ಇದೆ ಅಂತ ಹೇಳಿದ್ರೆ, ನಾವು ಈ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಮತ್ತು ಉತ್ಸವ ವಿಗ್ರಹ ಅಂತ ಇರುತ್ತೆ. ಉತ್ಸವ ವಿಗ್ರಹ ಅಂತ ಹೇಳಿದ್ರೆ ಮೂಲ ವಿಗ್ರಹ ಯಾವಾಗಲೂ ದೇವಸ್ಥಾನದಲ್ಲೇ ಇರುತ್ತೆ, ನಾವಲ್ಲಿ ಹೋಗಿ ಸಮಸ್ಯೆ ದೇವ್ರಿಗೆ ಹೇಳಬೇಕು. ಉತ್ಸವ ವಿಗ್ರಹ ಅಂದರೆ ಅದು ಬೀದಿಗೂ ಜನರ ಸಮಸ್ಯೆಯನ್ನು ಕೇಳೋಕ್ಕೆ ಬರುತ್ತೆ. ಆ ರೀತಿಯಾಗಿ ಈ ನಮ್ಮ ಶಾಸಕರು ಉತ್ಸವ ವಿಗ್ರಹದ ರೀತಿಯಲ್ಲಿ ಪ್ರತಿಯೊಂದು ಬೀದಿಗಳಲ್ಲೂ ಬಂದು ಪ್ರತಿಯೊಂದು ಮನೆಗೂ ಬಂದು ತಮ್ಮ ಅವರವರ ಸಮಸ್ಯೆಗಳನ್ನು ಕೇಳಿಕೊಂಡು ಖುದ್ದಾಗಿ ಅದನ್ನು ಅವರೇ ನೋಟೆಡ್ ಮಾಡಿಕೊಂಡು ಬರ್ಕೊಂಡು ಎಲ್ಲರಿಗೂ ಒಂದು ವಿಶೇಷವಾಗಿ ಈ ಥರ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಅವರ ಸೇವೆ ನಮ್ಮ ನಾಡಿಗೆ ನಮ್ಮ ಜನತೆಗೆ ಇರಲಿ, ಉನ್ನತವಾದ ಹುದ್ದೆಗೆ ಅವರು ಇರಲಿ ಅಂತ ನಾವೆಲ್ಲ ಕೂಡ ಬಯಸ್ತಾ ಇದ್ದೀವಿ. ಅವರಿರ್ತಕ್ಕಂತಹ ಒಂದು ಆ್ಯಕ್ಟಿವ್ನೆಸ್ ಏನಿದೆ ಅದನ್ನು ಎಲ್ಲ ಯುವಕರು ನೋಡಿ ಕಲ್ತ್ಕೋಬೇಕು ಅಂತ ಹೇಳ್ತಾ ನಮ್ಮನೆಗೆ ಕೂಡ ಭೇಟಿಯಾಗಿ ಬಂದು ನಮಗೆ ಏನು ಬೇಕೋ ಅದೆಲ್ಲ ಸಮಸ್ಯೆಗಳನ್ನು ಕೇಳಿ ಎಲ್ಲರಿಗೂ ಸ್ಪಂದಿಸ್ತಾ ಎಲ್ಲರನ್ನೂ ಸಮವಾಗಿ ನೋಡುತ್ತಾ ನಮ್ಮ ಶಾಸಕರು ಬಹಳ ನಮಗೆ ಖುಷಿಯನ್ನು ತಂದುಕೊಟ್ಟಿರ್ತಾರೆ. ಇದೇ ರೀತಿ ಅವರ ಸೇವೆ ನಡೀತಾ ಇರಲಿ ಹಾಗೂ ದೇವರವರಿಗೆ ಸೇವೆ ಮಾಡ್ತಕ್ಕಂತಹ ಭಾಗ್ಯವನ್ನು ಕೊಡಲಿ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಆದ್ದರಿಂದ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.